ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಮೋದಿ ಬರೀ ಹೆಸರು ಮಾತ್ರ ಗ್ಯಾರಂಟಿ ಅಂತ ಇರ್ಬೋದು, ಅವ್ರ ಹತ್ರ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಇಲ್ಲಿ ಮಂಡ್ಯದವ್ರಿಗೆ ಹೊರತು ಬೇರೆಯವ್ರಿಗಿಲ್ಲ. ಸ್ಟಾರ್ ಚಂದ್ರು ವೆಂಕಟರಮಣ ಗೌಡನೇ ವಿನ್ನು. ರೈತರು ನಿಯತ್ತು ಅನ್ನೋದಿದ್ರೆ ಭಗವಂತ ಇರೋದು ನಿಜ ಆದ್ರೆ ಕುಮಾರಸ್ವಾಮಿ ಓಟ್ ಹಾಕಿ ಗೆಲ್ಲಿಸಬೇಕು. ಹೌದು, ನಿಯತ್ತು ಯಾಕಿರ್ಲಿಲ್ಲ ನಿಮ್ಗೆ ವಿಧಾನಸಭೆ ಚುನಾವಣೆಯಲ್ಲಿ? ಕುಮಾರಸ್ವಾಮಿಗೆ ಹಾಕಿದ್ರೆ ನಮ್ಮ ಸಾವು ನಮ್ಮ ಮನೆ ಕರ್ಕೊಳ್ಳಂಗೆ. ಕಾಂಗ್ರೆಸ್ ಇಂದ ಬರಗಾಲ ಅಲ್ಲ ಮೇಡಮ್ ಅವ್ರೆ, ಕಾಂಗ್ರೆಸ್ ಇಂದ ಬರಗಾಲ ಬಂತಲ್ಲ. ಈ ಸ್ಟಾರ್ ಚಂದ್ರ ಅವ್ರ ಹತ್ರ ದುಡ್ಡು ಇರ್ಬೋದು, ದುಡ್ಡಿಂದ ಜನ ಕೊಂಡ್ಕೊಳಕಾಗುತ್ತಾ? ಈಗ ತಡ್ರಿ, ದೇವ್ರು ಕೊಡೋದಪ್ಪ ಮಳೆ ಮನುಷ್ಯರ ಕೈಯಲ್ಲಿ ಇದ್ದಿತ್ತಂದ್ರೆ ನಾವೆಲ್ಲ ಹಿಂಗಿರ್ತಿದ್ವಿ. ನಡೆಸೋರ್ದು ರಾಜ್ಯದಲ್ಲಿ ರಾಜ್ಯ ಆಳೋರು ಚೆನ್ನಾಗಿದ್ರಲ್ವಾ? ಹಾ, ರಾಜ್ಯ ಆಳೋರು ಚೆನ್ನಾಗಿದ್ರೆ ತಾನೇ ಇಲ್ಲಿ ಮಳೆ ಬೆಳೆ ಆಗೋದು. ರಾಜ್ಯ ಆಳೋ ದೊರೆ ಚೆನ್ನಾಗಿರ್ಬೇಕಲ್ವಾ? ಕರೆಕ್ಟಾಗಿದ್ರೆ ತಾನೆ. ಈಗ ಯಡಿಯೂರಪ್ಪನವ್ರು ಇದ್ದಾಗ ದೊಡ್ಡ ಪ್ರಭಾವ ಬಂತಪ್ಪ. ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕೊಚ್ಕೊಂಡೋಯ್ತು. ಒಂದ್ ನಿಮಿಷ ತಡ್ಕೊಳ್ಳಿ. ಉತ್ತರ ಕರ್ನಾಟಕ ಎಲ್ಲ ಕೊಚ್ಕೊಂಡೋಯ್ತು. ಮನೆಗಳೋದ್ವು, ಜಮೀನುಗಳೋದ್ವು, ಪಶುಗಳೋದ್ವು, ಹಸುಗಳೋದ್ವು, ಜನ ಬಿಡೀ ಜೀವನನೇ ಬರ್ಬಾದಾಗೋಯ್ತು. ಹಂಗಂತ ಯಡಿಯೂರಪ್ಪನವ್ರು ಬಂದು ಎಲ್ಲ ಜೀವನ ಬರ್ಬಾದಾಯ್ತು ಅಂತ ಹೇಳಕ್ಕಾಯ್ತದ? ಕೊಚ್ಕೊಂಡು ಹೋಗ್ಬಿಟ್ರು ಪರವಾಗಿಲ್ಲ. ಈ ತರ ಬಿಸಿಲು ತಡಿಯಕ್ಕಾಗ್ಲೇ ಸಾಯ್ತಾವ್ರಲ್ಲ ಜನ. ಮಳೆ ಅತಿ ಯಾವ್ದಾದ್ರೂ ಅದು ಜನರಿಗೆ ತೊಂದ್ರೆನೆ. ಅತಿವೃಷ್ಟಿ ಅನಾವೃಷ್ಟಿ ಬರ ಆದ್ರೂ ಅದೇ, ಇದಾದ್ರೂ ಅದೇ. ಹಂಗಾಗಿ ಮನುಷ್ಯರ ಕೈಯಲ್ಲಿ ಇಲ್ಲ. ಆದ್ರೂ ನಿಮ್ ಭಾವನೆ ನೀವು ವ್ಯಕ್ತಪಡಿಸಬಹುದು ಅಷ್ಟೇ. ನಾವಿಲ್ಲೇನಿದ್ರು ನಾಗಮಂಗಲ ತಾಲೂಕಲ್ಲಿ ಕುಮಾರಸ್ವಾಮಿ ಅವ್ರು ಮೇಡಮ್. ನಿಮ್ದು ಸರ್? ನಮ್ದು ಅವತ್ತು ಮನ್ಸು ಏನು ಬರ್ತದ ಅವತ್ತು ಮನ್ಸಿಗೆ ಬಂದಿದ್ದು ಅಷ್ಟೇ. ನಮ್ಗೆ ಸೂಟ್ ಕೇಸ್ ಬಂದಿಲ್ಲ. ಓಹೋ, ಅಲ್ಲ ಸೂಟ್ ಕೇಸಲ್ಲಿ ಬಂದಿದ್ರೆ ಹಿಂಗಿರ್ತಿದ್ರ ಅಂದೆ. ಹೇಳಿ ಮೇಡಮ್. ಮೇಡಮ್ ಅವರೇ, ನಾಗಮಂಗಲದಲ್ಲಿ ನಮ್ಮ ನಾಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅವ್ರು ಗೆದ್ದರೆ ಒಳ್ಳೇದು ಮೇಡಮ್ ಅವರೇ. ಈ ಹೆಣ್ಮಕ್ಳಿಗೆ 2,000 ಮಾಡ್ಬಿಟ್ಟು ಮೇಡಮ್ ಅವರೇ, ಎಲ್ಲ ಕಾಂಗ್ರೆಸ್ ಹಾಕ್ಬೇಕಂದ್ರೆ ಜನ ಇದು ಮಾಡ್ಬಿಟ್ಟಾರೆ ಮೇಡಮ್ ಅವರೇ. 2,000 ಹೆಣ್ಮಕ್ಳು ಕೊಟ್ಟಿದ್ದಾರೆ ಮೇಡಮ್ ಅವರೇ. ಇದಂತೆಲ್ಲ ಅವ್ರಿಗೆ 2,000 ಹೆಣ್ಮಕ್ಳು ಕೊಟ್ಬಿಟ್ಟು ಈಗ ಎಣ್ಣೆ BP 110 ರೂಪಾಯಿ ಇರೋದು 160 ರೂಪಾಯಿ ಮಾಡವ್ರೆ. ಅದೇ 60 ರೂಪಾಯಿ ತಿಂಗಳು ಒಬ್ರಿಗೆ ಇದೆ ಅಂದ್ರೆ 1,800 ರೂಪಾಯಿ ಆಯಿತು. ಗ್ಯಾಸ್ ರೇಟ್ ಬಿಟ್ಬಿಟ್ಟು ಮೇಡಮ್ ಅವರೇ. ಒಟ್ಟು ಎಣ್ಣೆ ರೇಟ್ ಒಂದು ಮಗ್ರಿ ಮಾಡ್ಬಿಟ್ಟು ಎಣ್ಣೆ ರೇಟ್ ಮಾಡ್ಬಿಟ್ಟು ಏನು ಮಾಡೋರೆ? ಗ್ಯಾಸ್ ಕೊಟ್ಬಿಟ್ಟು ಏನಾಯ್ತದೆ? ಎಣ್ಣೆ ಅಂದ್ರೆ ಯಾವ ಎಣ್ಣೆ? ಎಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಣ್ಣೆ ಅಂದ್ರೆ ಎರಡು ತರ ಎಣ್ಣೆ ಐತೆ. 140 ರೂಪಾಯಿ 220 ರೂಪಾಯಿ ಮಾಡಿದ್ದಾರೆ. ಏನ್ ಪ್ರಯೋಜನ ಬಂತು ಕಾಂಗ್ರೆಸ್ ಸರ್ಕಾರ ಬಂದು? ಮಾಡಬೇಡಿ, 2,000 ಕೊಡಬೇಡಿ. ನಮ್ ಬಸ್ ಚಾರ್ಜ್ ಫ್ರೀ ಮಾಡಿ, ಬಸ್ ಚಾರ್ಜ್ ಫ್ರೀ ಮಾಡೋರು ಮೇಡಮ್ ಅವರೇ. ನಮ್ ಹೇಳ್ತಿದ್ರು ಬೈಯಂಗಿಲ್ಲ ಬಡಂಗಿಲ್ಲ, ಸೀದಾ ಬಟ್ಟೆ ಅಪ್ಪ ಮನೆ ಓಡ್ಬಿಡ್ತಾರೆ. ಏನ್ ಪ್ರಯೋಜನ ಬಂದದ? ಈಗ ಏನಕ್ಕೆ ಈಗ ನಾವು ನಡ್ಕೊಂಡಿರ್ತೀವಿ? ಅಷ್ಟು ಹೊಟ್ಟೆ ಊರಿನ ಹೆಣ್ಮಕ್ಳಿಗೆ ಕೊಟ್ರೆ ನಿಮ್ಗೆ ನಮಗೂ ಫ್ರೀ ಮಾಡಿ ಮೇಡಮ್, ನಾವು ಹೋಯ್ತೀವಿ. ಹೆಣ್ಮಕ್ಳು ಮಾತ್ರ ಏನ್ ಬೇಕು ನಿಮ್ಗೆ? ಈ ಸರ್ಕಾರ ಬಂತು, ಹೋದ ಸರ್ಕಾರದಲ್ಲಿ ನಮಗೆ ಬೊಮ್ಮಾಯಿ ಕೂತ್ಕೊಂಡಕ್ಕೆ 200 ರೂಪಾಯಿ ಜಾಸ್ತಿ ಮಾಡಿದ್ರು ವೃದ್ಧಾಪ್ತನಿಗೆ. ಆಮೇಲೆ ಕುಮಾರಸ್ವಾಮಿ ಅವ್ರು ಕೂತ್ಕೊಂಡು 400 ರೂಪಾಯಿ ಜಾಸ್ತಿ ಮಾಡಿದ್ರು ನಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ. ಆಮೇಲೆ ನಮಗೆ ಕಾಯ್ದು ಮಾಡಿಕೊಟ್ರು ಬಸ್ಸಂದು ಇಲ್ಲ. ಇಲ್ಲಾದ್ರೆ 2,000 ರೂಪಾಯಿ ಕೊಡ್ತಿದ್ರು. ಗಂಡ ಇಲ್ದೆ ಹೋಗ್ಲಿ, ಆದ್ರೆ ಅಭಿಮಾನನೇ. ಹೆಂಡತಿ ಇರ್ಬೋದು, ಗಂಡ ಇಲ್ದವ್ರು ಅದಲ್ಲ ಸರ್. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾವ್ರೆ ಅಂದ್ರಲ್ಲ, ಅದಕ್ಕೆ ಅವ್ರಿಗೆ ಹೆಂಡತಿ ಇಲ್ಲ, ಅದಕ್ಕೆ ಪಾಪ ಅವ್ರಿಗೆ ಸಿಕ್ತಿಲ್ಲ ಅಂದೆ. ರೈತರಿಗೆ ನಿಯತ್ತು ಅನ್ನೋದಿದ್ರೆ ಆಗಿನ ಕಾಲದಲ್ಲಿ ರೈತ ಸಾಲ ಮಾಡಿದ್ರೆ 43,000 ಕೋಟಿ ಸಾಲ ತೀರ್ಸೋರು ಕುಮಾರಸ್ವಾಮಿ. ರೈತರಿಗೆ ನಿಯತ್ತು ಅನ್ನೋದಿದ್ರೆ ಭಗವಂತ ಇರೋದು ನಿಜ ಆದ್ರೆ ಕುಮಾರಸ್ವಾಮಿ ಓಟ್ ಹಾಕಿ ಗೆಲ್ಲಿಸಬೇಕು. ಹೌದು, ನಿಯತ್ತು ಯಾಕಿರ್ಲಿಲ್ಲ ನಿಮ್ಗೆ ವಿಧಾನಸಭೆ ಚುನಾವಣೆಯಲ್ಲಿ? ಯಾಕೆ ಅಲ್ಲ, ಒಂದ್ ನಿಮಿಷ ಯಾಕಿರ್ಲಿಲ್ಲ? ಅದಕ್ಕೆ 2,000 ಕೊಟ್ಟವ್ರೆ ಅನ್ಬಿಟ್ಟು ಅವ್ರು ಒತ್ಬಿಟ್ಟವ್ರೆ. ನಮಗೂ ಕೊಟ್ಟಿರಿ, ನಾವು ನಮಗೂ ಹೇಳ್ತಲ್ವಾ? ಅಲ್ಲ ಸರ್, ಆಯ್ತಪ್ಪ, ನೀವು ನಿಯತ್ತಿತ್ತ. ಈಗ ಕುಮಾರಸ್ವಾಮಿ ಒಂದ್ ನಿಮಿಷ ಹೆಂಗಸರಿಗೆ 2,000 ಫ್ರೀ ಕೊಟ್ರು, ಅದು ಕೋಟ್ ಹಾಕ್ರು. ಆಮೇಲೆ ಅಕ್ಕಿ ಕೊಡ್ತೀನಿ ಬಿಟ್ಟು 10 ಕೆಜಿ ಕೊಡ್ತೀನಿ 800 ರೂಪಾಯಿ ಫ್ರೀ ಮಾಡಿದ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಓದ್ತವ್ರೆ. ಈಗ ಹೆಂಗಸರು ಕೂಡ ಕೆಳಗೆ ಅಕ್ಕಿ ಬೇಡ ಏನು ಬೇಡ, ನಂಗೆ ಗಂಟ ಕುಡ್ಕೊಂಡು ಜಗಳ ಮಾಡ್ತಾರೆ, ಇದು ಮಾಡ್ತಾರೆ. ಇದೇನಪ್ಪ ಹೆಣ್ಮಕ್ಳು ವಿರುದ್ಧ ಆಗ್ಬಿಟ್ಟವ್ರೆ ಗಂಡ್ಮಕ್ಳು. ಅದೆಂತ ಅಂತ ಗೊತ್ತಿಲ್ಲ. ಓಟ್ ಆಯ್ತಾ? ಕಾಚೇನಹಳ್ಳಿ. ಸೊ ಈಗ ಮತ್ತೆ ಎಲೆಕ್ಷನ್ ಬಂದೈತೆ ಗೊತ್ತಾ ನಿಮ್ಗೆ? ಈಗ ಯಾವ ಗ್ಯಾರಂಟಿ ಅಂತೀರಾ? ಮೋದಿ ಅವ್ರ ಗ್ಯಾರಂಟಿನಾ ಕಾಂಗ್ರೆಸ್ ಗ್ಯಾರಂಟಿನಾ? ಯಾವ್ಕೊಂದು ಹಾಕದ್ ಬಿಡವ. ಈಗ ನಿಮ್ಗೆ ಏನೇನು ಸಿಗ್ತಾ ಇತ್ತಮ್ಮ ಸರ್ಕಾರದಿಂದ? ನಮ್ಗೆ ಏನು ಸಿಗ್ತಾ ಇಲ್ಲ. ನಾವು ಕೂಲಿ ಮಾಡಬೇಕು, ತಿನ್ಬೇಕು. ಈಗ ಇದೇನೋ 2,000 ರೂಪಾಯಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಯಾವುದು ಸಿಗ್ತಾ ಇಲ್ಲ ನಿಮ್ಗೆ? ಸಿಗ್ತಾ ಇಲ್ಲ. BPL ಕಾರ್ಡ್ ಇಲ್ವಾ? BPL ಕಾರ್ಡ್ ಇದ್ರೆ ಸಿಗ್ಬೇಕಲ್ಲ. ಯಾವ ಸಿಗ್ತಾ ಇಲ್ಲ. ಯಾವುದು ಸಿಗ್ತಾ ಇಲ್ಲ. ಹೆಂಗಿದೆ ಜೀವನ ನಿಮ್ದು? ನಾವು ಗಾರೆ ಕೆಲಸ ಮಾಡಬೇಕು, ಕೂಲಿ ಮಾಡಬೇಕು. ಈಗ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ ನೀವು? ಯಾರಿಗೋ ಒಬ್ರಿಗೆ ಹಾಕೋದು ಬಿಡಿ.
ಯಾರಿಗೊಬ್ರಿಗೆ ಹಾಕೋದು. ಓಕೆ, ಬೇಸಿಕಲಿ ಈ 2,000 ರೂಪಾಯಿಯಿಂದ ಮತ್ತು ಫ್ರೀ ಬಸ್ಸಿಂದ ಅತ್ಯಂತ ತೊಂದರೆಗೊಳಗಾದವರು ಗಂಡು ಮಕ್ಕಳು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳ ಕೈಯಲ್ಲಿ ಒಂದು 2,000 ರೂಪಾಯಿ ಉಳಿದರೆ ಅದು ಮನೆಗೆ ಎಲ್ಪ್ ಆಗುತ್ತೆ ಅನ್ನುವಂತಹ ವಿಚಾರನ ಗಂಡ್ಮಕ್ಳು ಮರ್ತೋಗಿದ್ದಾರೋ ಏನು ಕತೆನೋ. ಹೆಣ್ಮಕ್ಳು ಕೊಟ್ಬಿಡ್ತಾರೆ, ಗಂಡು ಮಕ್ಳಿಗೆ ಕೊಡ್ತಾ ಇಲ್ಲ, ಹೆಣ್ಮಕ್ಳಿಗೆ ಕೊಟ್ಬಿಡ್ತಾರೆ, ಗಂಡು ಮಕ್ಳಿಗೆ ಕೊಡ್ತಾ ಇಲ್ಲ ಅಂತ ಒಂದೇ ಸಮಯ ಬೊಬ್ಬೆ ಹೊಡಿತಾ ಇದ್ದಾರೆ. ಬಟ್ ಒಂದಂತೂ ಸತ್ಯ, ಮನೆ ಅಂದಮೇಲೆ ಗಂಡು ಹೆಣ್ಣು, ಗಂಡ ಹೆಂಡ್ತಿ ಒಬ್ರಿಗೊಬ್ರು. ಆಲ್ ರೈಟ್, ಓಕೆ. ಹಾಂ ಸರ್, ಏನಾಯ್ತದೆ ಎಲೆಕ್ಷನು? ಕುಮಾರಣ್ಣ ಗೆಲ್ತಾರೆ ಮೇಡಮ್. ಕುಮಾರಣ್ಣ ಗೆಲ್ತಾರೆ. ಏನಾಗುತ್ತೆ ಸರ್? ಸ್ಟಾರ್ ಸ್ಟಾರು. ನೀವೇ ಫಸ್ಟ್ ಸ್ಟಾರ್ ಒಂದಿದ್ದು. ಯಾಕೆ ಅಂದ್ರೆ ಯಾರು ಸ್ಟಾರ್ ಚಂದ್ರು ಅಂತಿಲ್ಲ, ಚಲುವರಾಯಸ್ವಾಮಿ ಅವರು ಅಂತವ್ರೆ, ಅದಕ್ಕೆ ಅದೇ ಹೇಳಿದ್ದು ನಾನು. ಚಲುವರಾಯಸ್ವಾಮಿನ ಒಂದೇ, ಸ್ಟಾರು ಒಂದೇ. ಅವರೇ ಕರ್ಕೊಂಡು ಬಂದಿದ್ದು. ಹಾಂ. ಓಕೆ. ಸೊ ಈ ಸರಿ ಕಾಂಗ್ರೆಸ್ ಗ್ಯಾರಂಟಿನಾ ಮೋದಿ ಗ್ಯಾರಂಟಿನಾ ಸರ್? ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ನೀವು? ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಕುಮಾರಣ್ಣ ನೀವೇನು ಹೇಳ್ತೀರಾ? ಕುಮಾರಣ್ಣದ ಆದ್ರೂ ಜನಗಳಿಗೆ ಕುಮಾರಣ್ಣ ಅಂದ್ರೆ ಇಷ್ಟ. ಕುಮಾರಣ್ಣ ಕೆಲಸಗಳು ನೋಡೋರೆ, ಕುಮಾರಣ್ಣ ಬರ್ಬೇಕು ಅಂತ ಆಸೆ ಪಡ್ತಾರೆ. ನಾಗಮಂಗಲ ಮಂಡ್ಯ ಜಿಲ್ಲೆ ಸ್ವಾಭಿಮಾನಿ ಜಿಲ್ಲೆ. ಇಲ್ಲಿ ಮಂಡ್ಯದವ್ರಿಗೆ ಹೊರತು ಬೇರೆಯವ್ರಿಗಿಲ್ಲ. ಇಲ್ಲಿ ಸ್ಟಾರ್ ಚಂದ್ರು ವೆಂಕಟರಮಣಗೌಡನೇ ವಿನ್ನು. ಹೌದೌದು, ಸತ್ಯ. ಕಾಂಗ್ರೆಸ್ ಅಷ್ಟದಾಗ ಹೊರತು ಯಾಕೆ ಕಾಂಗ್ರೆಸ್? ನಮಗೆ ಮಂತ್ಲಿ 2,000 ರೂಪಾಯಿ ಕೊಡ್ತಾವ್ರೆ. 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾವ್ರೆ. ಹೆಣ್ಮಕ್ಳು ಮನೇಲೇ ಇರ್ತಾ ಇಲ್ಲ, ಬಸ್ ಹತ್ಕೊಂಡು ಹೊಂಟ ಹೋಗ್ತಾ ಇದ್ದಾರೆ, ನಮ್ಗೆ ಭಾರಿ ಕಷ್ಟ ಆಗ್ತೈತೆ ಅಂತ ಎಲ್ಲ ಗಂಡ್ಮಕ್ಳು ಬೊಬ್ಬೆ ಹೊಡಿತಾವ್ರೆ. ಮುಟ್ಟಾಳ್ರು ಹೇಳ್ಬೇಕು ಆ ಮಾತ, ಗಂಡಸರೆಲ್ಲ ಹೇಳ್ಬೇಕಾದ್ದು. ಹೆಂಗಸ್ರ ಕೈ ಆಡೋದ್ರಲ್ಲಿ ಅವರಿದ್ದಾರೋ, ಗಂಡಸ್ರ ಕೈಯಲ್ಲಿ ಹೆಂಗಸ್ರಿದ್ದಾರೋ ಅವರು ದುಡಿತಾರೆ. ಅವರು ದುಡಿತಾರೆ. ಹೆಂಗಸರು ನಮ್ಮ ಕೈಲೇ ನಮ್ಗೆ ಕೊಡೋದು ದುಡ್ಡ. ಅವಳು ಮಾಡಿಕೊಂಡು ಹೋಗೋದಿಲ್ಲ. ಬಸ್ ಬಿಟ್ಟವ್ರಂತೆ ಬಸ್ ಕೊಡೋಗೋದಿಲ್ಲ. ನಾವು ಕಾಂಗ್ರೆಸ್ಸೇ, ನಾವು ಹುಟ್ಟಿದಾಗ್ಲಿಂದ ಕಾಂಗ್ರೆಸ್ಸೇ, ಸಾಯಗಂಟ್ಲು ಕಾಂಗ್ರೆಸ್ಸೇ ಗೆಲ್ಲೋದು, ಇದು ಖಂಡಿತ. ಹಲೋ ನಮಸ್ಕಾರ. ನಾವು ಕಾಂಗ್ರೆಸ್. ನಾವು ಪಕ್ಕದ ಮನೆಯವ್ರಿಗೆ ಓಟ್ ಹಾಕಲ್ಲ, ನಮ್ಮ ಮನೆಗೆ ನಾವು ಓಟ್ ಹಾಕ್ತೀವಿ. ಡಿಸ್ಟಿಕ್ ಅವ್ರು ಬಂದು ನಿಂತ್ಕೊತಾವ್ರಲ್ಲ, ಕುಮಾರ್ ಬೇರೆ ಡಿಸ್ಟಿಕ್ ಅವರು, ಅವ್ರು ರಾಜ್ಯದ ಮುಖ್ಯಮಂತ್ರಿ ಆದವರಲ್ಲ. ಮುಖ್ಯಮಂತ್ರಿ ಯಾರು ನಮ್ಮ ಜಿಲ್ಲೆಯಲ್ಲಿ ಯಾರು ಇಲ್ವಾ? ನಮ್ಮ ಜಿಲ್ಲೆಯಲ್ಲಿ 7 ಜನ MLAಗಳು ಸೋತಿದ್ರಪ್ಪ. ಕೊಡೋರು ಯಾರಿಗಾರ ಒಬ್ಬರಿಗೆ. ಅಂದ್ರೆ ಯಾರಿಗೆ ಕೊಡ್ಬೋದಾಗಿತ್ತು ನಿಮ್ಮ ಪ್ರಕಾರ? ಸುರೇಶ್ ಗೌಡ್ರಿಗೆ ಕೊಡ್ಬೋದಾಯ್ತು, ಇಲ್ಲ ಪುಟ್ಟರಾಜು ಕೊಡ್ಬೋದಾಯ್ತು, ಇಲ್ಲ DC ದಮ್ಮಣ್ಣ ಕೊಡ್ಬೋದಾಯ್ತು. ನಾವೇ ನಮ್ಮ ಜಿಲ್ಲೆಯಲ್ಲಿ ಅವರು ಕೃಷಿ ಸಚಿವರಾಗ್ತಾರೆ. ಕೃಷಿ ಸಚಿವರಾಗಿ ನೀರಾವರಿ ಯೋಜನೆಗಳಿಗೆ ತರ್ತಾರೆ. ಮೇಕೆದಾಟು ವಿಚಾರದಲ್ಲಿ ಮೋದಿ ಅವರು ಮನವೊಲಿಸಿ ಏನೋ ಒಂದು ಮಾಡ್ತಾರೆ. ಮೇಡಮ್ ಅವರೇ, ಆಲೇ 2 ಸಾಲಿ CM ಆಗವ್ರೆ. ಅವಾಗ ಏನು ಮಾಡ್ತಾರೆ, ಇವಾಗ ಏನು ಮಾಡ್ತಾರೆ? ಅವಾಗ ರೈತರಿಗೆ ಏನು ಮಾಡವ್ರೆ? ಅಲ್ಲ, ಇವಾಗ ನಿಮ್ಗೆ ಯಾವ ಗ್ಯಾರಂಟಿ ತಲುಪೈತೆ? ನಿಮಗೆ ಗ್ಯಾರಂಟಿ ಅಲ್ಲ, ಯಾವ ಗ್ಯಾರಂಟಿ ಅಂದರೆ ಲೇಡೀಸ್ಗಳಿಗೆ ಕರೆಂಟ್. ಅಯ್ಯೋ, ಯಾರೋ ಓಡಾಡ್ತಾ ಇರ್ಬೋದು, ಎಲ್ಲರೂ ಓಡಾಡ್ತಾ ಇಲ್ಲ. 70% ಮನೇಲಿ ಅವ್ರು ಹೆಚ್ಚುಕಟ್ಟಾಗಿ, ಏನು 30% ಓಡಾಡ್ತಾ ಇರ್ಬೋದು. ಅವ್ರು ಓಟ್ ಹಾಕಿರೋದಿಲ್ಲ. ಅವರು ಕಾಂಗ್ರೆಸ್ಗೆ ಎಂದು ಓಟ್ ಹಾಕ್ತಾ ಇರೋರು ಆ ಮಾತು ಹೇಳ್ತಾರೆ. 500ರಿಂದ 600 ರೂಪಾಯಿ ಕರೆಂಟ್ ಚಾರ್ಜ್ ಕಟ್ತಾ ಇದ್ದೆ, ಇವಾಗ 100 ರೂಪಾಯಿ ಕಟ್ತಾ ಇದ್ದೀನಿ ಡೈಲಿ. ಅದು ನನ್ಗೆ ಉಳಿತಾ ಇದೆ. ಹಾಂ, ಕಾಂಗ್ರೆಸ್. ಯಾಕೆ? ಚಲುವರಾಯಸ್ವಾಮಿ ಅಭಿವೃದ್ಧಿ ಮೇಡಮ್. ಚಲುವರಾಯಸ್ವಾಮಿ ಕಡೆ ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಮೇಡಮ್ ಅವರೇ. ನಮ್ಮ ಮಂಡ್ಯ ಜಿಲ್ಲೆಯವ್ರು ಆಗಬೇಕು, ಬೇರೆ ಜಿಲ್ಲೆಯವರು ನಾವು ಓಟ್ ಹಾಕಲ್ಲ. ನಮ್ಮ ಜಿಲ್ಲೆಯವ್ರು ಆಗಬೇಕು ನಮಗೆ. ಬೆಡ್ಶೀಟ್ ನೋಡಿ, ಬೆಡ್ಶೀಟು ಇದ ತಗೊಂಡೋಗಿ ನಾವು ಕುಮಾರಸ್ವಾಮಿ ನೋಡಬೇಕು ಅಂದರೆ 5 ದಿನ ಬೇಕು. ನಾವು ಬೆಂಗಳೂರಿಗೆ ಇಲ್ಲಿಂದ ದಿಮ್ಮು ಬೆಡ್ಶೀಟ್ ಎಲ್ಲ ಹೊತ್ಕೊಂಡೋಗಕ್ಕಾಯ್ತದ? ಅವ್ರು ನೋಡೋಕ್ಕಾಯ್ತದ? ನಮ್ಮ ಮಂಡ್ಯ ಜಿಲ್ಲೆಯವ್ರು ನಾವು ನೋಡ್ಬೋದು. ಅಲ್ಲ, ಇನ್ನು 5 ಸರಿ ಗೆದ್ರು ಅವ್ರು ಮಿನಿಸ್ಟರ್ ಆಗಕ್ಕಾಗಕ್ಕಿಲ್ಲ. ಕುಮಾರಸ್ವಾಮಿ ಅವರಾದ್ರೆ ಮಿನಿಸ್ಟರ್ ಆಗ್ಬೋದು. ಯಾರು ಆಗಲ್ಲ, ಎಲ್ಲ ಪ್ಲಾಸ್ಟಿಕ್ ಬಕೀಟು. ಯಾರು ಆಗಲ್ಲ, ಸುಮ್ಮ ಕತ್ತು ಗಂಟಿ ಕಟ್ಟವ್ರು ಅಷ್ಟೇ. ಅವ್ರಿಗೆ ಯಾರು ಮಿನಿಸ್ಟರ್ ಆಗಲ್ಲ. ಇವರು ನಮಗೆ ಸ್ವಾಭಿಮಾನ ಮುಖ್ಯ. ಮಂಡ್ಯದ್ದು, ಮಂಡ್ಯದಲ್ಲೇ ನಮ್ಮ ಮಂಡ್ಯದಲ್ಲಿ ಹುಟ್ಟಿರೋರು ಆಗಬೇಕು. ಎಲ್ಲಿಂದಲೋ ಬಂದ್ಬಿಟ್ಟು ನಾವು ಅವ್ರಿಗೆ ಓಟ್ ಹಾಕಲ್ಲ. ನಾವು ಸುಮಲತಾ ಅವ್ರಿಗೆ ಓಟ್ ಹಾಕಿದ್ರೆ ಯಾರಿಗೆ? ಸುಮಲತಾ ಅವ್ರಿಗೆ. ಪಕ್ಷೇತರ ಅವರು. ಇವರೆಲ್ಲ ಟೀಕೆ ಮಾಡಿ ಅವಳಿಗೆ ಶಕ್ತಿ ತುಂಬಿದ್ರು ಇವರೇ. ಹಾಂ, ಅವಳನ್ನ ಬೇಕಾದಷ್ಟು ಟೀಕೆ ಮಾಡಿದ್ರು ಇಲ್ವಾ? ಆ ಟೀಕೆ ಮೇಲೆ ಜನ ರೊಚ್ಚೆದ್ದು ಓಟ್ ಹಾಕಿದ್ರು ಆ ಅಮ್ಮನಿಗೆ. ಹಾಂ, ಇವ್ರು ಮರ್ಯಾದೆ ಕಳಿಬೇಕು ಅಂತಲೇ ಅಷ್ಟೇ ಮೇಡಮ್. ಗ್ಯಾರಂಟಿ ಪರಂಟಿ ಏನೂ ನಡೆಯಲ್ಲ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ. ಕುಮಾರಸ್ವಾಮಿಯವರು 100ಕ್ಕೆ 100 ಭಾಗ ಮುಳ್ಕಡಮ ಸಾಕ್ಷಿ ಆಗೋಣಗೂ 100ಕ್ಕೆ 100 ಭಾಗ ಕುಮಾರಸ್ವಾಮಿ ವಿನ್ ಆಯ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.